ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಾಲಿ ಭಾರತಿ. ಇದೇ 29ನೇ ತಾರೀಕು ನವೆಂಬರ್ ನಮ್ಮ ಚಲನಚಿತ್ರ ನಾನಿನ್ನ ಬಿಡಲಾರೆ ಬಿಡುಗಡೆ ಆಗ್ತಿದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನಾನಿನ್ನ ಬಿಡಲಾರೆನ ಸಪೋರ್ಟ್ ಮಾಡಿ. ಆ್ಯಂಡ್ ಒಳ್ಳೆ ಗುಡ್ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ. ದಯವಿಟ್ಟು ಪ್ರೋತ್ಸಾಹಿಸಿ. ನಮ್ಮದು ನೇಟಿವ್ ಬಂದು ಕಲಬುರಗಿ. ಸೊ ನಮ್ಮ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವರು ಪ್ರೊಡ್ಯೂಸರ್. ಅದರಲ್ಲಿ ಸುಮಾರು ಜನ ನಟನೆ ಮಾಡಿದ್ದಾರೆ. ಅದರಲ್ಲಿ ನಾಯಕ ನಟನಾಗಿ ಪಂಚಿ ಅವರು ಬಳ್ಳಾರಿ ಹುಬ್ಬಳ್ಳಿ ಡಿಸ್ಟ್ರಿಕ್ಟಿಂದ. ಆ್ಯಂಡ್ ಸಿರುಂಡೆ ರಘು ಅವರಿದ್ದಾರೆ ಕಾಮಿಡಿಯಾಗಿ. ಆಮೇಲೆ ಮಾಂತೇಶ್ ಅವರಿದ್ದಾರೆ, ಫ್ರೆಂಚ್ ಬಿರಿಯಾನಿ ಅವರು. ಆಮೇಲೆ ಕೆ ಶ್ರೀಧರ್ ಅವರಿದ್ದಾರೆ, ಶ್ರೀನಿವಾಸ್ ಪ್ರಭು, ಹರಿಣಿ ಮೇಡಮ್ ಅವರು, ಮಂಜುಳಾ ರೆಡ್ಡಿ, ಲಕ್ಷ್ಮೀ ಸಿದ್ದಯ್ಯ. ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಒಳ್ಳೆ ಕಾಂಟೆಂಟ್ ಆಗಿದೆ. ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಒಳ್ಳೆ ಕಾಂಟೆಂಟಲ್ಲಿ ಸಿನಿಮಾ ಬರ್ತಿದೆ. ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮೂವಿ ಶೂಟಿಂಗ್ ಬಂದು ಬ್ಯಾಂಗ್ಳೂರು, ಮೈಸೂರು, ಮಡಿಕೇರಿ, ಬೇಲೂರು, ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ. ಎಷ್ಟು ಸಿನಿಮಾ ಚಿತ್ರದಲ್ಲಿ ರಿಲೀಸ್ ಮಾಡಿರೋದು ಸರ್? 100 ಥಿಯೇಟರ್ ಅಂತ. ಎಸ್ 100 ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಮುಂದೆ ಬರೋ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಎಸ್, ಆ ಮೂವಿ ಬಂದು ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಹಾರರ್ ಒಂದು ಎಲಿಮೆಂಟ್ ಅಷ್ಟೇ, ಬಟ್ ಮೂವಿ ಕ್ಯಾರಿ ಆಗೋದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ. ಸೊ ಒಂದು ಒಳ್ಳೆ ಕಾಂಟೆಂಟ್ ಇದೆ ಅದರಲ್ಲಿ. ನಾಯಕ ನಟಿಯಾಗಿ ಮಾಡಿರೋದು ಫಸ್ಟ್ ಮೂವಿ. ಅದಕ್ಕೂ ಮುಂಚೆ ನಾನು ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. 2019ರಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಮುಂಚೆ ಸೀರಿಯಲಲ್ಲಿ ಗೆಸ್ಟ್ ಅಪಿಯರೆನ್ಸಸ್ ಎಲ್ಲ ಮಾಡ್ತಿದ್ದೆ. ಆಮೇಲೆ 2 ಆರ್ಟ್ ಸಿನಿಮಾ ಮಾಡಿದ್ದೀನಿ, ಅದು ಸಪೋರ್ಟಿಂಗ್ ರೋಲಾಗಿ ಮಾಡ್ತಿದ್ದೆ. ಸೊ ಒಂದು ಚಿಕ್ಕ ಪುಟ್ಟ ಪಾತ್ರ ಬಂದಾಗ, ಟೆಲಿಕಾಸ್ಟ್ ಆದಾಗ ರೆಕಾರ್ಡ್ ಮಾಡಿಬಿಟ್ಟು ಅಮ್ಮಂಗೆ ತೋರಿಸ್ತಿದ್ದೆ. ಅಮ್ಮ ನೋಡಿಬಿಟ್ಟು ಇಂಪ್ರೆಸ್ ಆಗ್ತಿದ್ರು. ಸೊ ಆ ಥರ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಮುಂದಾದ್ವಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿಯ ಸಿರುಂಡೆ ರಘು. ನಾನಿನ್ನ ಬಿಡಲಾರೆ ಇದೇ ತಿಂಗಳು 29ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸುಮಾರು 100 ಸಿನಿಮಾ ಮಂದಿರಗಳಲ್ಲಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಅಂದರೆ ಒಬ್ಬ ಕಲಾವಿದನಿಗೆ ಏನು ಸ್ಪೇಸ್ ಸಿಗಬೇಕು, ಒಬ್ಬ ಕಲಾವಿದನಿಗೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ ಫ್ರೀ ಬಿಡಬೇಕು. ಅವನು ಅವಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಆ ಥರ ಒಂದು ಟೀಮಲ್ಲಿ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದೆ. ಅಷ್ಟು ಸ್ಪೇಸ್ ಸಿಕ್ಕಿದೆ ಆ್ಯಕ್ಟ್ ಮಾಡಲಿಕ್ಕೆ. ಅಂದರೆ ನೀವು ಮೇಡಮ್ ಹೇಳ್ತಾಯಿದ್ರು ಹಾರರು, ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿ. ಸೊ ಎಲ್ಲೆಲ್ಲಿ ಆರ್ ಬರುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಜಾ ಕೊಡುವಂಥ ಕ್ಯಾರೆಕ್ಟ್ರು ಕೂಡ ನಂದು. ಡೈರೆಕ್ಟ್ರು ನವೀನ್ ಸರ್ ಸಿಕ್ಕಾಪಟ್ಟೆ ನನಗೆ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬರು ಕಲಾವಿದರಿಗೆ ಸರ್ ಇಷ್ಟೇ ಸಾಕು, ಬೇಡ ಕಟ್ ಮಾಡಿ ಅಂತ ಅವ್ರು ಹೇಳ್ತಾ ಇರಲಿಲ್ಲ. ನೀವು ಇಂಪ್ರೂವೈಸೇಷನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿ ಸರ್, ಚೆನ್ನಾಗಾಗುತ್ತೆ ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಹೀರೋ ಆಗಿ ಪಚ್ಚಿ ಅವರು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಒಬ್ಬ ಹೀರೋ ಆದವ್ರಿಗೆ ಅನ್ಸತ್ತೆ ಪಕ್ಕದಲ್ಲಿರೋ ಕ್ಯಾರೆಕ್ಟ್ರು, ಒಬ್ಬ ಫ್ರೆಂಡ್ ಕ್ಯಾರೆಕ್ಟ್ರು ಅವ್ರನ್ನ ತಿಂತಾ ಇದೆ ಅಂದರೆ ಡೈಲಾಗ್ ಕಟ್ ಮಾಡಿಸ್ಬಿಡಿ ಸರ್ ಅವ್ರನ್ನತ್ತು ಅಷ್ಟು ಬೇಡ ಅಂತ. ಬಟ್ ಈ ಪಚ್ಚಿ ಅವ್ರದ್ದು ಒಳ್ಳೆ ಕ್ಯಾರೆಕ್ಟ್ರು ಏನಂದರೆ ಇಲ್ಲ ಮಾಡಿ ನೀವು ಅಂತ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತು ವರ್ಕ್ ಮಾಡಿದ್ರು. ಇನ್ನು ಪ್ರೊಡ್ಯೂಸರ್ ಮೇಡಮ್ ಬನ್ನಿ ಮೇಡಮ್, ನೀವು ಪ್ರೊಡ್ಯೂಸರ್ ಮೇಡಮು. ಆ್ಯಕ್ಚುಲಿ ನಮ್ಮ ಸಿನಿಮಾದ ಮುಂದೆ ಬನ್ನಿ ಸಿನಿಮಾದ ಹೀರೋಯಿನ್ ಅವರ ತಾಯಿ ಹೌದು. ಯಾಕೆ ಅಂದರೆ ಒಬ್ಬರು ತಾಯಿಯಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಯಾಕೆ ಅಂದರೆ ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಶುರುವಾಗಿ ಅದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ. ತನ್ನ ಮಗಳ ಆಸೆನ ಅದ್ಭುತವಾಗಿ ನೆರವೇರಿಸಿದ್ದಾರೆ. ಯಾಕೆಂದರೆ ಮನೆಯಲ್ಲಿ ಫಸ್ಟು ಸಪೋರ್ಟ್ ಸಿಗಬೇಕು. ನಾವು ಎಷ್ಟೇ ಹೊರಗಡೆ ಏನೇ ಮಾಡಲಿ ಮನೆಗೆ ಬಂದರೆ ನೆಮ್ಮದಿ ಇರಬೇಕು ಅಂತಾರಲ್ಲ, ಹಾಗೆ ಮನೆಯವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ನಿಜವಾಗ್ಲೂ ತುಂಬ ಜನಕ್ಕೆ ಅನ್ನ ಹಾಕಿದ್ದೀರಾ ಅಮ್ಮ. ನಿಮ್ಮ ಋಣ ಕಲಾವಿದರ ಮೇಲೆ ಎಲ್ಲರ ಮೇಲೂ ಇದೆ. ನಿಜವಾಗ್ಲೂ 29ನೇ ಸಿನಿಮಾ ರಿಲೀಸ್ ಆದಮೇಲೆ ನೀವು ಹಾಕಿರೋ ಅಷ್ಟು ದುಡ್ಡು ವಾಪಸ್ ಬರಲಿ ಅಂತ ನಾನು ರೈತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದೇ ಸರ್, ಈಗ ಸೋಮವಾರ ಲಿಸ್ಟ್ ಬರ್ತಿದೆ. ಅಂದರೆ ಇವತ್ತು ನಾವು ಶೂಟ್ ಮಾಡ್ತಿರೋದು ಶನಿವಾರ ಅನ್ಕೊತೀನಿ. ಸೋಮವಾರ ಲಿಸ್ಟ್ ಬರ್ತಿದೆ. ಯಾಕಂದರೆ ಡೈರೆಕ್ಟರ್ ಸರ್ ಎಲ್ಲ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಕೆಲಸದ ಮೇಲೆ. ಹಾಗಾಗಿ ಸೋಮವಾರ ಲಿಸ್ಟ್ ಬರ್ತಿದೆ.